ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ. ಹೌದು. ನನ್ನಪ್ಪ ವೀರಮುತ್ತೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಿಪ್ಪ? ಇಲ್ಲಿ ಒಡ್ಡಿವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡಿಲತ್ ಹೇಳಿ 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 ಎರಡು ಮೇಳಗಳನ್ನ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಅವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು. ಇವತ್ತಿನ ದಿವಸ ಇಂತ ಕೂಡಿದಂತ ದೈವದ ಮುಂದೆ ಎಂತ ಮಾತು ಹೇಳ್ಬೇಕಾಗ್ಯದ. ನಾವು ಎಂತ ಮಾತು ಹೇಳ್ಬೇಕಪ್ಪ? ಎಂತ ಮಾತು ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಎಂತವ್ರಿ? ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು. ಅಂತ ಮಾತುಗಳನ್ನ ಹೇಳ್ಬೇಕಾಗ್ಯದ ಪುಣ್ಯಾತ್ಮರೇ. ಆ ಗಂಡ ಹೆಂಡತಿಗೊಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ. ಒಬ್ಬನೇ ರೀ? ಒಬ್ಬನೇ. ಒಂದೊಂದೇ ಹುಡ್ತಾವಪ್ಪ. 10 12 ಹಳ್ಳಿಕ್ ಅವ್ರಿಗೆ ಹಂದಿ ನಾಯಿ ಮಾಡಿರಿ? ಇಲ್ಲ. ಒಬ್ಬನೇ ಮಗ ಹುಟ್ಟಿದ. ಮಗ ಹುಟ್ಟದ ಕೂಡಲೇನೆ ತಾಯಿ ಇದ್ದಕ್ಕೆ ತೀರ್ಕೊಂಡ್ರು. ಹೌದು. ತಂದೆ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ. ತಂದೆ ಮನಸ್ಸಿನಾಗ ಆಸೆ ಏನಿತ್ತದ ಕೇಳಿದ್ರ? ಏನಿತ್ತಪ್ಪ ಆಸೆ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ತಾಯಿ ನೆನಪಿ ಬರ್ಲಾರ್ದಂಗ ನಾನು ಬೆಳೆಸ್ಬೇಕಂತೇಳಿ ಮಗನಿಗೆ ತಂದಿ ಸಾಲಿಗೆ ಹಚ್ಚದ. ಹೌದು, ಸಾಲಿಗೆ ಹಚ್ಚಿದ. ಬಡತನ ಪರಿಸ್ಥಿತಿ ಇತ್ತು. ಮಗನ ಸಾಲಿ ಸಲುವಾಗಿ ತಂದಿ ಕೂಲಿ ನಾಲಿ ಮಾಡ್ತಿದ್ದ. ಹೌದಪ್ಪ, ಹೌದು, ಕೆಲಸ ಮಾಡ್ತಿದ್ದ. ಹಲೋ ಬಚ್ಚನ್, ಕೂಲಿ ನಾಲಿ ಮಾಡ್ತಿದ್ದ. ಊರಾಗ ಬಿಜ್ಜರಿಗೆ ಒಳಗ 10ನೇ ತನ ಸಾಲಿ ಮುಗಿತ್ತು. ಮುಂದೆ ಹೇಳ್ತಾನ ಮಗ. ಏನ್ ಹೇಳ್ತಾನಪ್ಪ? ಯಪ್ಪ, ಇಲ್ಲಿ 10ನೇ ತನ ಮುಗಿತ್ತು, ಮುಂದಿನ ಶಿಕ್ಷಣಕ್ಕಾಗಿ ನಾನು ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಹೌದು, ಹೋಗ್ತೀನಂತ ಹೇಳ. ಇಲ್ಲೇ ಕಲಿಸಬೇಕಾದ್ರ ಕೂಲಿ ನಾಲಿ ಮಾಡೀನಿ. ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಲ್ಲಕತ್ತಾನ. ಹೌದು. ಅಲ್ಲಿ ರೊಕ್ಕ ಜಾಸ್ತಿ ಬೇಕು. ಹೆಂಗ ಮಾಡುದ ಅಂತೇಳಿ ತಂದಿ ಮತ್ತವ್ರ ಒಲ್ಯಾಕ ಸಾವುಕಾರ ಮನ್ಯಾಗ ದುಡ್ಲಿಕ್ ನಿತ್ತ. ಹೌದು. ದುಡ್ಲಿಕ್ ನಿತ್ತು ರೊಕ್ಕ ತಗೊಂಡು ಬಂದು ವಿಜಯಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಮಗ ಬಿಜಾಪುರದಾಗ ಸಾಲಿ ಕಲಿತಿದ್ದ. ತಂದಿ ಬಿಜ್ಜರಿಗೆ ಒಳಗ ದುಡಿತಿದ್ದ. ಹೌದು. ಮುಂದೆ ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಓರಿಸ್ತು ಏನು. ಮುಂದ ನೌಕರಿ ಆಯ್ತು. ನೌಕರಿ ಆದ ಕೂಡಲೇ ತಂದಿಗೆ ಫೋನ್ ಹಚ್ತಾನ. ಏನಂತ ಹೇಳಿ? ಯಪ್ಪ, ಎಷ್ಟು ದಿವಸ ನಾನು ಸಲುವಾಗಿ ದುಡಿದಿದ್ದಕ್ಕೂ ಪ್ರತಿಫಲ ಸಿಕ್ತು, ನನಗ ನೌಕರಿ ಆಯ್ತು ಅಪ್ಪ ಅಂದ. ಹೌದು, ನೌಕರಿ ಆಯ್ತು ಅಂತ ಹೇಳ. ಏ ತಂಗಿ, ಸೌಂಡ್ ಮಾಡ್ಬೇಡ್ರಿ ಒಳಗ. ಏ ಅಕ್ಕ, ನೌಕರಿ ಆಯ್ತು ಅಪ್ಪ ಅಂದ ಕೂಡಲೇ ತಂದಿಗೆ ಆನಂದ ಆಯ್ತು. ತಾಯಿ ಇರ್ಲಾರ್ದ ಪರದೇಶಿ ಮಗ ಇದ್ದ, ಇವನಿಗೆ ನೌಕರಿ ಆಯ್ತಲ್ಲ. ಹೌದು. ನನ್ನ ಮಗ ಸುಖದಾಗಿರ್ತಾನಲ್ಲ, ನೆಳ್ಳಾಗಿರ್ತಾನಲ್ಲ ಅಂತೇಳಿ ತಂದೆ ಖುಷಿ ಒಳಗಿದ್ದ. ಅದೇ ಖುಷಿ ಒಳಗ ಮಗ ಒಂದು ಮಾತು ಹೇಳ್ತಾನ. ಏನು ಮಾತಾ? ಯಪ್ಪ, ನೀ ಬಹಳ ಆನಂದದಾಗಿದ್ದೀರಿ. ಒಂದು ಮಾತು ಹೇಳ್ತೀನಿ ನಾನು, ದಯವಿಟ್ಟು ನನ್ನ ಮ್ಯಾಗ ಸಿಟ್ಟಿಗೆ ಬರಬೇಡಪ್ಪ ಅಂದ. ಹೌದು, ಸಿಟ್ಟಿಗೆ ಬರಬೇಡ ಅಂತ ಹೇಳ. ಅವಾಗ ತಂದೆತ್ತಾನ. ಏನಂದ? ಯಪ್ಪ, ನೀ ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ, ನಿನ್ನ ಮ್ಯಾಗ ನಾ ಯಾಕೆ ಸಿಟ್ಟಿಗೆ ಬರಬೇಕು? ಸಿಟ್ಟಿಗೆ ಬರಲ್ಲ, ಹೇಳ ಮಗನ ಅಂದ. ಹೌದು, ಹೇಳಂತ ಹೇಳ. ಅವಾಗ ಮಗ ಹೇಳ್ತಾನ. ಏನ್ ಹೇಳ? ಯಪ್ಪ, ಇಲ್ಲೇ ಬಿಜಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು. ಆ ಹುಡುಗಿ ಮ್ಯಾಗ ನಮ್ದು ಮನಸ್ಸು ಆಗ್ಯಾದ. ಇಬ್ರು 8 ದಿವಸ ಲಗ್ನ ಇಟ್ಟುಕೊಂಡಿವಪ್ಪ, ಲಗ್ನಕ್ ಬರ್ಬೇಕಂತ ಹೇಳ್ದ. ಹೌದಪ್ಪ, ಹೌದು, ಹೇಳ. ಇಟ್ಟು ಹೇಳದ ಕೂಡಲೇ ತಂದಿಗೆ ಸಿಟ್ಟು ಬರ್ಲಿಲ್ಲ. ಮಗನ, ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಬಳಕ್ ಮುಗಿತ್ತು. ಅಲ್ಲಿ ಬಂದು ನಾ ಯಾರು ಏನ್ ಮಾಡ್ಲಿ? ಹೌದು, ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ 8 ದಿವಸ ಬಿಜ್ಜರ್ಗಿದಿಂದ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ. ಹೌದು, ಹೋದ. ಸಿಟ್ಟ್ಯಾಗ ಲಗ್ನ ಭಾರಿ ಆಯ್ತು. ಭಾರಿ ಆದ ಕೂಡಲೇ ತಂದು ಹೇಳ್ತಾನ ಮಗನಿಗೆ. ಏನ್ ಹೇಳ್ತಾನ? ಯಪ್ಪ, ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ಬಿಜ್ಜರ್ಗಿ ಹೋಗ್ತೀನಿ ಅಂದ. ಹೌದು, ಹೋಗ್ತೀನಂತ ಹೇಳ. ಅವಾಗ ನೌಕರಿ ಮಾಡ ಮಗ ತಾನ. ಏನಂದ? ಯಪ್ಪ, ನನಗ ತಾಯಿ ಇಲ್ಲ, ತಂದಿ ಅಂದ್ರ ನೀನೇ, ಬಂಧು ಅಂದ್ರ ನೀನೇ, ಬಳಗ ಅಂದ್ರ ನೀನೇ, ಎಲ್ಲಾನು ನೀನೇ. ಇಷ್ಟು ದಿವಸ ನಾನು ಸಲುವಾಗಿ ದುಡಿತಿದ್ದಪ್ಪ, ಇನ್ ಮ್ಯಾಗ ನೀ ಯಾರಿಗೋಸ್ಕರ ದುಡಿಬೇಕು? ನೀ ದುಡಿಯೋದು ಬೇಡ. ಇಲ್ಲೇ ಬಿಜಾಪುರದಾಗ ಒಂದು ಮನಿ ತಗೊಂಡಿನಿ, ನನ್ನ ಮನಿಗೆ ನಡಿಯಪ್ಪ, ಕೂತು ಊಟ ಮಾಡಕತ್ತಿ ಅಂದ ಮಗ. ಹೌದು, ಹೇಳ. ಅವಾಗ ತಂದೆತ್ತಾನ. ಏನಂದ? ಏ ಮಗನ, ನಿನಗ ನೌಕರಿ ಇದ್ದಿರ್ಬೇಕು, ದೊಡ್ಡ ಮನಿ ಇದ್ದಿರ್ಬೇಕು, ನನಗ ಪಗಾರನು ಬೇಡ, ನಿನ್ನ ಮನಿನೂ ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಅದ, ಈ ಶರೀರದಾಗ ಇನ್ನೂ ಶಕ್ತಿ ಅದ. ಈ ಶಕ್ತಿ ಹೋಗತ್ತನ ಮಗನ.
ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು ಹೇಳ ಯಪ್ಪಾ ಕಾಲು ಬೀಳ್ತೀನಿ. ಹೌದು ಕಣ್ಣೀರು ತೆಗೆದ್ರು ಕೂಡ ಆ ಮಗನ ಮಾತು ಕೇಳಾರ್ದ ತಂದಿ ಬಿಜ್ಜರ್ಗಿಗೆ ಬಂದ. ಹೌದು ಮುಂದೆ ಬಿಜಾಪುರದಾಗ ನೌಕರಿ ಮಾಡವನಿಗೆ ವರ್ಷ ತುಂಬ್ರದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು. ಹುಟ್ಟಿ ಬಂದು 10 ವರ್ಷದವಾದ. 10 ವರ್ಷದ ಕೂಸ್ ಕೇಳ್ತದ ಏನಂತ ಯಪ್ಪ ಮಗಲನ ಮನೆಯವರು ದಿನ ಒಂದು ಊರಿಗೆ ಹೋಗ್ತಾರ. ದಿನ ಒಂದು ಊರ್ ಮಂದಿ ಅವ್ರ ಮನೆಗೆ ಬರ್ತಾರ. ಹೌದು ಯಪ್ಪ ನಮ್ಮ ಮನೆಗೆ ಯಾರು ಬರಲಾಗ್ಯಾರಲ್ಲ. ಹೌದು ನಾವ್ ಒಂದು ದಿವಸ ಯಾವ ಊರಿಗೆ ನಾವು ಹೋಗಿಲ್ಲಲ್ಲ. ನಮಗ ಮಂದಿ ಮಕ್ಕಳು ಬಂಧು ಬಳಗ ಆದಾರೋ ನಾವೇನು ಪರದೇಶ ಇದ್ದೀವಪ್ಪ ಅಂತೇಳಿ 10 ವರ್ಷದ ಕೂಸು ಕೇಳ್ತು. ಅವಾಗ ತಂದೆ ಆತ ನೌಕರಿ ಮಾಡವ ಏನಂದ ಯಪ್ಪ ನಾವು ಪರದೇಶಿಗಳಲ್ಲ ಅಲ್ಲ ಬಿಜ್ಜರಿಗೆ ಒಳಗ ನಮ್ಮ ಅಪ್ಪ ಅದಾನ ಅಂದ್ರೆ ನಿನ್ನ ಮುತ್ಯ ಅದಾನ. ಈ ಮನ್ಯಾಗ ಬಾ ಅಂತೇಳಿ ನಾ ಕಾಲು ಬಿದ್ದೀನಿ. ಹೌದು ನಮ್ಮ ಅಪ್ಪ ಬಂದಿಲ್ಲ ನಾಯರಿ ಏನು ಮಾಡ್ಲಿ ಮಗನ ಅಂದ. ಹೌದು ಅವಾಗ 10 ವರ್ಷದ ಕೂಸತ್ತದ. ಏನತ್ತು ಯಪ್ಪ ವಿಚಾರ ಮಾಡಕ್ ಹೋಗ್ಬೇಡ ಮಾಡಬೇಡ ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರ್ಸ್ಕೊತೀನಲ್ಲ ಕತ್ತು. ಹೌದು ಫೋನ್ ಹಚ್ಚಿ ಕೊಡು. ಫೋನದಾಗ ನಾ ಮುತ್ಯನ ಸಂಗಟ ಮಾತಾಡ್ತೀನಿ ಅಂತ ಹೇಳಿ ಫೋನದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಮಾತಾಡ್ತಾನಪ್ಪ ಏ ಮುತ್ಯ ನಾ ನಿನ್ನ ಮೊಮ್ಮಗದಿನೋ. ಹೌದು 10 ವರ್ಷದವಾಗಿ ನಾನು ಹಾಗೇನೆ ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ. ಹೌದು ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ಕತ್ತದ. ನಿನ್ನ ಕೈ ತುತ್ತ ತಿನ್ನಂಗಾಗಲ್ಕತ್ತದ. ಮುತ್ಯ ನೀ ಬರತ್ತನ ನಾವು ಊಟನೇ ಮಾಡಲ್ಲ ಹಂಗೆ ಇರ್ತೀನತ್ತು 10 ವರ್ಷದ ಕೂಸ. ಹೌದು ಹಠ ತೊಟ್ಟು ಕುಂತು ಅವಾಗ ಮುತ್ಯ ಅತ್ತಾನ ಏನಂದ ಮೊಮ್ಮಗ ಹಿಂಗ ಹಠ ತೊಟ್ಟದ. ನಾನು ಮೊಮ್ಮಗನ ಮುಖ ನೋಡ್ಬೇಕಂತ ಹೇಳಿ ಬಿಜ್ಜರಿಗೆದಿಂದ ಬಿಜಾಪುರಕ್ಕೆ ಹೋದ. ಬಿಜಾಪುರಕ್ಕೆ ಹೋಗಿ ಮನಿಗ್ ಹೋದ. ಮುತ್ಯಾಗ ನೋಡಿ ಮೊಮ್ಮಗ ಖುಷಿ ಒಳಗ ಜಿಗದಾಡ್ಲಕತ್ತು. ಹೌದು ಮುತ್ತ ನೋಡಿ ಮೊಮ್ಮಗ ಜಿಗದಾಡ್ದು ಮೊಮ್ಮಗ ನೋಡಿ ಮುತ್ತ ಜಿಗದಾಡ್ದು. ಇಬ್ರು ಜಿಗದಾಡ್ಲಕತ್ರು. ಇವ್ರು ಜಿಗದಾಡೋದ್ ನೋಡಿ ಮನ್ಯಾಗ ನೌಕರಿ ಮಾಡವನಿನ ಖುಷಿ ಆಯ್ತು. ಅವನು ಜಿಗದಾಡ್ಲಕತ್ತ. ಹೌದು ನೌಕರಿ ಮಾಡವ್ ಹೇಳ್ತಾನ ಏನಂತ ಯಾರಿಗೆ ಹೆಂಡತಿಗೆ ಏನಂತ ಹೇಳ್ತಾನಪ್ಪ ನೋಡು ನಮ್ಮ ಅಪ್ಪಗ ಈ ಮನಿಗೆ ಬಾತಣ್ಣ ಕಾಲು ಬಿದ್ದೀನಿ. ನಮ್ಮ ಅಪ್ಪ ಬಂದಿಲ್ಲ ಯಾವಾಗ ನಮ್ಮ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟ ನಂದ ಬಳಕ ಇವತ್ ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದ. ಹೌದು ಯಾವ ತಾಟ ಬಂಗಾರ ತಾಟ್ನ್ಯಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ ಕೂಡಲೇ ಹೆಂಡತಿ ಯಾಕಾಗಲ್ಲ ಅಂದ್ಳು. ಹೌದು ಬಂಗಾರ ತಾಟ್ನ್ಯಾಗ ತಂದು ಸೊಸಿ ಮಾವು ಊಟ ಕೊಟ್ಟು ಮಾವನ ಲಕ್ಷ್ಯ ಬಂಗಾರ ತಾಟ್ನ್ಯಾಗಿಲ್ಲ. ಇಲ್ಲ ಎಲ್ಲದ ಎಲ್ಲಿ ಮೊಮ್ಮಗನ ಮುಖ ನೋಡ್ದೋಗಿ ತಲ್ಲಿನಾಗೇನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಮೊಮ್ಮಗನಿಗೆ ಒಂದು ತುತ್ತು ತಿನಸಿ ತಾವೊಂದು ತುತ್ತು ಬಾಯಾಗ ಹಾಕೋಬೇಕನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರಿ ಆ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು ಆ ಜೊಲ್ಲು ಬೀಳದ ಮನ್ಯಾಗ ಸೊಸಿ ನೋಡಿದಳು. ಸೊಸಿ ನೋಡತ್ತಾಳ ಏನಂದಳು ರೀ ನಿಮ್ಮ ಅಪ್ಪನ ಜೊಲ್ಲರೆ ಬಂಗಾರ ತಾಟ್ನ್ಯಾಗ ಬಿತ್ತು. ಆ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ ನೀವೇ ತೊಳಿರಿ ಅಂದಳಕಿ. ಹೌದು ನೋಡ್ರಿ ಸೊಸಿ 11 ವರ್ಷ ಅತ್ತ ನಮ್ಮ ಸಂಸಾರ ಬಾರಿ ನಡೆದಿತ್ತು. ಯಾವಾಗ ಈ ಮುದಕ್ಕನ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮುದಕ್ಕರ ಇರ್ಬೇಕು ಒಂದಂದಳು ನಾರೇ ಇರ್ಬೇಕು ಒಂದಂದಳು. ಹೌದು ಅವಾಗ ನೌಕರಿ ಮಾಡವತ್ತಾನ ಏನಂದ ನೋಡು ನನಗ ಅವಿಲ್ಲ. ಹೌದು ಅಪ್ಪ ಒಬ್ಬನೇ ಅದಾನ ವಯಸ್ಸಾಗ್ಯದ ತಿರುಗಿ ಬಿಜ್ಜರಿಗೆ ದುಡ್ಕೊಂಡು ತಿನ್ನು ಹೋಗೋ ಅಪ್ಪ ಅಂತೇಳಿ ಹೆಂಗ ಕಳಿಸ್ಲಿ. ಹೌದು ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗೆ ಬಿಟ್ಟರ ನಾ ಹೆಂಗಿರ್ಲಿ. ನನಗ ನಮ್ಮ ಅಪ್ಪ ಬೇಕು ನೀವು ಇಬ್ರು ಬೇಕಲ್ಲಕತ್ತ. ಹೌದಪ್ಪ ಹೌದು ಅವಾಗ ಹೆಂಡತಿದ್ದಾಳ ಏನಂದಳು ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲು ನನ್ನ ಕೈಲಿ ತೊಳೆದಾಗಲ್ಲ. ನಿಮ್ಮ ಅಪ್ಪನ ಜೊಲ್ಲು ತೊಳಿಲಾರ್ದಂಗ ಏನಾರೇ ಮಾಡ್ಕೊಂಡ್ ಬಾ. ಅವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಇರಲ್ಯಾಕ ಅಂತ ಹೇಳಿದಳು. ಹೌದು ಹೇಳು ಯಾಕಾಗಲ್ಲ ಅಂದ ಚಂತನ ನೌಕರಿ ಮಾಡಕ್ ಹೋಗಿ ಸಂಜಿಗೆ ಮನೆಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದು ಯಾವ ಪರಿಣ ಮಣ್ಣಿನ ಪರಿಣಗಳ ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟ ಹೇಳ್ತಾನ ಏನ್ ಹೇಳ್ದ ತಗೋ ಒಂದು ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳದಾವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲಿ ಒಯ್ದು ಹೊರಗೆ ಹೋಗಡ ಅಂತ ಹೇಳ್ದ. ಹೌದು ಹೊರಗೆ ಹೋಗಡ ಅಂತ ಹೇಳ್ದ. ಯಾಕಾಗಲ್ಲಂದ್ರು ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ರು. ಆ ಮುತ್ಯ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಹೋಗ್ತಿದ್ರು. ಹೌದಪ್ಪ ಹೌದು ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ಹೌದು ಹೆಣ್ಮಗಳು ಒಯ್ದು ಹೊರಗೆ ಹೋಗ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರೋದಿಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ
ಒಂದು ದಿವಸ ಮರಿಗೆ ನಿತ್ತು ನೋಡಿದ್ರು ಆ ಮಣ್ಣಿನ ಪರಿಣಾಮ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸ ಮುತ್ಯನ ಜೊಲ್ಲ ತೊಳಿಕತ್ತಿತ್ತು. ಹೌದು, ಮುತ್ಯನ ಜೊಲ್ಲ ತೊಳಿ ನೋಡಿ ತಾಯಿಗೆ ಸಂಕಟ ಆಗಲ್ಕತ್ತು, ತ್ರಾಸ ಆಗ್ಲಕತ್ತು, ನೋವಾಗಲ್ಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈತಾಳ. ಏನಂತ ಹೇಳಿ? ಏ ಮಗನ, ಬಂಗಾರ ತಾಟ್ನಾಗ ತೊಳಿವಂತ ಎಳಿ ಕೈಗಳದಾವ, ಆ ಹೊಲಸು ಮುದುಕನ ಜೊಲ್ಲ ಯಾಕೆ ತೊಳಿಕತ್ತಿದಿ ಮಗನ ಅಂತೇಳಿ ಅಳ್ಳಕತ್ತು. ಹೌದು ಹೌದು. ಅವಾಗ 10 ವರ್ಷದ ಕೂಸು ಹೇಳ್ತದ, ಏನತ್ತ? ಯವ್ವ ಅಳಬೇಡ, ಅಳಬೇಡ. ಯಾಕ ನಾ ಮುತ್ಯನ ಜೊಲ್ಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಾ ಮುತ್ಯಾಗ ವಯಸ್ಸಾಗ್ಯದ, ವಯಸ್ಸಾಗ್ಯದ, ನಾ ಮುತ್ಯನ ಜೊಲ್ಲ ಸೋರ್ಲಕತ್ತದ, ಅವ ಮುಂದೆ ನಿನಗ ವಯಸ್ಸಾಗ್ತದ, ಹಾಕದ. ಆ ಸಮಯದೊಳಗ ನಿನ್ನ ಬಾಯಾಗಿನ ಜೊಲ್ಲ ಸೋರ್ತದ. ಅವಾಗ ನಾ ಮಣ್ಣಿನ ಪರಿಣಿಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿನಗಿಡ್ಲಕತ್ತೀನಿ 10 ವರ್ಷದ ಕೂಸ ಹತ್ತ ಪರಿಣಗಳದವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ಕೊಡು, ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹೊರಗೆ ಹೋಗಡ ಅಂತ ಹೇಳ್ದ. ಹೌದು, ಹೊರಗೆ ಹೋಗಡ ಅಂತ ಹೇಳ್ದ. ಯಾಕಾಗಂದ್ರು ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ರು, ಆ ಮುತ್ಯ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಹೋಗ್ತಿದ್ರು. ಹೌದಪ್ಪ ಹೌದು. ಹಿಂಗ 10 ದಿವಸ ಆಯ್ತು. ಆಯ್ತು. 11ನೇ ದಿವಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ಹೌದು, ಹೆಣ್ಮಗಳು ಒಯ್ದು ಹೊರಗೆ ಹೋಗ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ, ಇರ್ತಿದಿಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಆಯ್ತು, ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ, ಬರುದಿಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿತ್ತು ನೋಡಿದ್ರು, ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸ ಮುತ್ಯನ ಜೊಲ್ಲ ತೊಳಿಕತ್ತಿತ್ತು. ಹೌದು, ಮುತ್ಯನ ಜೊಲ್ಲ ತೊಳಿ ನೋಡಿ ತಾಯಿಗೆ ಸಂಕಟ ಆಗಲ್ಕತ್ತು, ತ್ರಾಸ ಆಗ್ಲಕತ್ತು, ನೋವಾಗಲ್ಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈತಾಳ. ಏನಂತ ಹೇಳಿ? ಏ ಮಗನ, ಬಂಗಾರ ತಾಟ್ನಾಗ ತೊಳಿವಂತ ಎಳಿ ಕೈಗಳದಾವ, ಆ ಹೊಲಸು ಮುದುಕನ ಜೊಲ್ಲ ಯಾಕೆ ತೊಳಿಕತ್ತಿದಿ ಮಗನ ಅಂತೇಳಿ ಅಳ್ಳಕತ್ತು. ಹೌದು ಹೌದು. ಅವಾಗ 10 ವರ್ಷದ ಕೂಸು ಹೇಳ್ತದ, ಏನತ್ತ? ಯವ್ವ ಅಳಬೇಡ, ಅಳಬೇಡ. ಯಾಕ ನಾ ಮುತ್ಯನ ಜೊಲ್ಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಾ ಮುತ್ಯಾಗ ವಯಸ್ಸಾಗ್ಯದ, ವಯಸ್ಸಾಗ್ಯದ, ನಾ ಮುತ್ಯನ ಜೊಲ್ಲ ಸೋರ್ಲಕತ್ತದ, ಅವ ಮುಂದೆ ನಿನಗ ವಯಸ್ಸಾಗ್ತದ, ಹಾಕದ. ಆ ಸಮಯದೊಳಗ ನಿನ್ನ ಬಾಯಾಗಿನ ಜೊಲ್ಲ ಸೋರ್ತದ. ಅವಾಗ ನಾ ಮಣ್ಣಿನ ಪರಿಣಿಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿನಗಿಡ್ಲಕತ್ತೀನಿ 10 ವರ್ಷದ ಕೂಸ ಹತ್ತ. ಹೌದು. ಏ ಅಣ್ಣ, ನಿನಗೆ ನಿಂದಿರ್ಲಿಕ್ಕೆ ಬರಲಾಗ್ಯದ ಏನು?